ನಿಮಿಷ ಅಲ್ಲ, ಒಂದ್ ನಿಮಿಷ ಹೋರಾಟ ಕೂತ್ಕೋತೀರಾ ಇರ್ರಿ ಒಂದ್ ನಿಮಿಷ. ಅಲ್ಲ ರೀ, ಅಲ್ಲ ನೀವು ಹರೀಶ್ ಅವರೇ ಇರ್ರಿ ಒಂದ್ ನಿಮಿಷ. ಹರೀಶ್ ಅವರೇ ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ವೇದಿಕೆ ಮೇಲೆ ಕೂತಿದ್ರ ನಿಮ್ಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಹೋಗ ಬರ ಅಂತೀರ, ನಾಚಿಕೆ ಆಗಲ್ವಾ ನಿಮ್ಗೆ? ನಾವು ಕನ್ನಡಿಗರು ಹೆಂಗಿರ್ಬೇಕು ಎಲ್ಲರಿಗೂ ಹೇಳ್ತಾ ಇರೋದು. ಸರ್, ನನಗೆ ಹರೀಶ್ ಭೈರಪ್ಪ ಅವರೇ, ನೀವು ಫಸ್ಟ್ ನೀವು ಕನ್ನಡ ಪರ ಹೋರಾಟಗಾರರು, ನಿಮ್ಮ ಮೇಲೆ ಗೌರವ ಇದೆ. ಈ ವೇದಿಕೆ ಮೇಲೆ ಕೂತ್ಕೊಂಡಾಗ ಸಭ್ಯತೆಯಿಂದ ಮಾತಾಡೋದು ದಯಮಾಡಿ ಕಲೀರಿ. ಆಮೇಲೆ ನೀವು ಫಸ್ಟ್ ಸರ್, ಇವಾಗ ಅವರು ಹರೀಶ್ ಭೈರಪ್ಪ ಅವರು ಅವ್ರ ವೈಯಕ್ತಿಕ ವಿಚಾರವಾಗಿ ಅವರೇನೋ ಮಾತಾಡಿಲ್ಲ. ಅವ್ರಿಗೆ ಹರೀಶ್ ಭೈರಪ್ಪ ಅವರು ಅವ್ರ ವೈಯಕ್ತಿಕ ಚೀನಾರಾಮ್ ಅವರು ಹರೀಶ್ ಭೈರಪ್ಪ ಅವರು ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿಯಾಗಿರುತ್ತದು. ಬಿಜೆಪಿ ಸರ್ಕಾರದಲ್ಲಿ ಕನ್ನಡಿಗರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಬಂದಿದ್ದೀರಾ. ಇದುವರೆಗೂ ಕೂಡ ಬಿಜೆಪಿ ಅತಿ ಹೆಚ್ಚು ಚೀನಾರಾಮ್ ಅವರು ಒಂದು ಸುಮಗಿರಿ ಸ್ವಾಮಿ ಚೀನಾರಾಮ್ ಅವರು ಒಂದು ಸರ್ ಚೀನಾರಾಮ್ ಅವರು ಫಸ್ಟ್ ಆಫ್ ಆಲ್ ಇದು ಲೈವ್ ಶೋ, ಜನ ನೋಡ್ತಿದ್ದಾರೆ. ಇದು ಚರ್ಚೆ. ಇದು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಎಲ್ರು ಒಬ್ರ ಮೇಲೆ ಒಬ್ರು ಮಾತಾಡಿದ್ರೆ ಯಾರು ಕೇಳಿಸ್ತಿಲ್ಲ. ಆಯ್ತು, ಓಕೆ ಇರಿ. ಈಗ ಲೈವ್ ಶೋನಲ್ಲಿ ಸರ್ ಓಕೆ ತಡಿ ಈಗ ನಿರಂಜನ್ ಪ್ಲೀಸ್ ಲೈವ್ ಶೋನಲ್ಲಿ ಚೀನಾರಾಮ್ ಗೌರವ ಕೊಡ್ತೀನಿ ನಿಮ್ಗೆ, ಬಿಡ್ರಿ. ಕಾರ್ಯಕ್ರಮ ಗೌರವ ಕೊಡ್ತೀನಿ ಬಿಡ್ರಿ. ಆಯ್ತು, ಕೇಳ್ ತಗೊಳ್ಳೋದಲ್ಲ, ನಮ್ಮಲ್ಲಿ ಬರಬೇಕು. ನೋಡಿ, ಚೀನಾರಾಮ್ ಅವರು ಒಂದು ಲೈವ್ ಶೋ ಅಲ್ಲಿ ಒಂದು ತಗರಾಲ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಏನು ಅಂದ್ರೆ ನಾರಾಯಣ್ ಗೌಡ್ರ ಬಗ್ಗೆ ನಾರಾಯಣ್ ಗೌಡ್ರ ಬಗ್ಗೆ ಸಾವಿರ ಭಿನ್ನಾಭಿಪ್ರಾಯಗಳಿದಾವೆ. ಮೊದಲನೇದಾಗಿ ಪ್ರಶ್ನೆ ಮಾಡೋನು ನಾನೇ ಹಾಗಂತೇಳಿ ಅದು ಅವರ ಬಾಂಡಿಂಗ್. ಆದ್ರೆ ಅವರು ಕೂಡ ನಾನು ಭಿನ್ನಾಭಿಪ್ರಾಯಗಳನ್ನ ಪ್ರಶ್ನೆ ಮಾಡಿದ್ದನ್ನ ತಗರಾಲ್ ಮಾಡಿಲ್ಲ, ಸರಿ ಅಂತಾನೆ ಹೇಳಿದ್ದಾರೆ ಇರಬಹುದು ಅಂತೇಳಿ. ಆದ್ರೆ ಕನ್ನಡದ ವಿಚಾರ ಬಂದಾಗ ಯಾರೇ ಆಗ್ಲಿ ನಾವೆಲ್ಲ ಒಂದು, ಅದು ನಮ್ಮಲ್ಲಿ ಸಾವಿರ. ನೀವು ಕೂಡ ಒಂದು ಈ ರೀತಿ ಅದಕ್ಕೆ ಒಂದು ಆಗ್ರಹವನ್ನ ಮಾಡಿದ್ದೀರಿ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಕನ್ನಡಕ್ಕೆ ನಾವು ಒಂದಾಗಿರ್ತೀವಿ ಅಂತೇಳಿ ಅದಕ್ಕೆ ಎಲ್ಲ ಕನ್ನಡ ಹೋರಾಟಗಾರರು ಕೆಲವು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಅದು ಆ ಭಿನ್ನಾಭಿಪ್ರಾಯಕ್ಕಷ್ಟಕ್ಕೆ ಸೀಮಿತ. ಕನ್ನಡದ ವಿಷಯ ಬಂದಾವಾಗ, ಕರ್ನಾಟಕದ ವಿಷಯ ಬಂದಾವಾಗ, ಗಡಿ ಜಲದ ವಿಷಯ ಬಂದಾವಾಗ ನಾವು ಎಲ್ಲರೂ ಒಂದಿನ ಯಾರನ್ನ ಬಿಟ್ಕೊಡುವಂತ ಸಂಭಾವನೆ ಬರಲ್ಲ. ಕನ್ನಡಕ್ಕಾಗಿ ಎಲ್ಲ ಒಟ್ಟಿಗೆ ಏನ್ ತ್ಯಾಗಕ್ಕೂ ಸಿದ್ಧವಾಗಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನ್ನಡಕ್ಕಾಗಿ ಕೈ ಎತ್ತೋಣ, ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಅಂತ ಹೇಳಿದ್ದಾರೆ. ಜೈ ಕರ್ನಾಟಕ. ಈ ಮೂಲಕ ಜೈ ಕರ್ನಾಟಕ, ಜೈ ಕನ್ನಡ. ಈ ಮೂಲಕ ಈ ಡಿಬೇಟ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ಧನ್ಯವಾದ.